ಇವತ್ತಿನ ವಿಡಿಯೋ ಬಂದು ಮಮಾಅರ್ತ್ ಅಲೋವೆರಾ ಜೆಲ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಇದು ಒಂದು ಅಲೋವೆರಾ ಜೆಲ್ಲು, ಬ್ರ್ಯಾಂಡ್ ಬಂದು ಮಮಾಅರ್ತ್. ನಾನು ಈ ವಿಡಿಯೋ ಮಾಡೋಕ್ಕಿಂತ ಮೊದಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಇದು ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇದು ಬಂದು ಅಲೋವೆರಾ ಜೆಲ್ಲು, ಇದ್ರ ಬಗ್ಗೆ ಹಾನೆಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಹೇ ಗಾಯ್ಸ್, ನಾನು ಮಮತಾ. ನಾನು ಈ ಬ್ಯೂಟಿ ಮತ್ತು ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ನಿಮಗೂ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮಮಾಅರ್ತ್ ಅಲೋವೆರಾ ಜೆಲ್ನ ನಾನು ಮಮಾಅರ್ತ್ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡಿದ್ದು. ನಿಮಗೂ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಈ ಮಮಾಅರ್ತ್ ಪ್ರಾಡಕ್ಟು ಇವತ್ತಿನ ಮಾರ್ಕೆಟಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟು. ಯಾಕೆ ಅಂದರೆ ಇದು ತುಂಬ ಒಳ್ಳೆ ಪ್ರಾಡಕ್ಟ್, ಅದರಿಂದ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಇದ್ರ ಬಗ್ಗೆನೇ ನಿಮಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ಮಮಾಅರ್ತ್ ಪ್ರಾಡಕ್ಟ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಕ್ವಾಂಟಿಟಿ ಬಂದು 300 ml ಬಾಟಲ್ಲು, ಮತ್ತು ಇದ್ರದ್ದು ಪ್ರೈಸ್ ಬಂದು 399 ರುಪೀಸು. ಅಲೋವೆರಾ ಜೆಲ್ಲಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಈ ಬಾಟಲ್ನ ನೀವು ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳಲ್ಲ, ಯಾಕೆ ಅಂದರೆ ಇದನ್ನು ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಇದ್ರ ಬಾಟಲ್ ನೋಡಿ ಬಿಗ್ ಸೈಜು, ಸೊ ಅದಕ್ಕಾಗಿ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಇದರಿಂದ ಯೂಸ್ ತುಂಬಾ ಇದೆ. ಮತ್ತು ಇದು ಯಾವುದೇ ರೀತಿಯ ಗ್ಲಾಸ್ ಬಾಟಲ್ ಅಲ್ಲ, ಪ್ಲಾಸ್ಟಿಕ್ ಬಾಟಲು. ಈ ಬಾಟಲ್ ಬಂದು ಪಂಪಿಂಗ್ ಬಾಟಲು. ಈ ರೀತಿ ಪ್ರಾಡಕ್ಟ್ನ ಪಂಪ್ ಮಾಡೋದ್ರಿಂದ ಈಸಿಯಾಗಿ ಪ್ರಾಡಕ್ಟ್ನ ನೀವು ಡಿಸ್ಪೆನ್ಸ್ ಮಾಡ್ಕೋಬೋದು. ಮತ್ತು ಇದ್ರ ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳೋದಾದರೆ ಇದು ಕ್ಲಿಯರ್ ಜೆಲ್ಲು, ಯಾವುದೇ ರೀತಿಯ ಕಲರ್ ಇದರಲ್ಲಿ ಆ್ಯಡ್ ಆಗಿರೋದಿಲ್ಲ. ಮತ್ತು ಇದು ನಾನ್ ಸ್ಟಿಕ್ಕಿ, ನಾನ್ ಗ್ರೇಸಿ, ಈಸಿಯಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ ಇದನ್ನು ನೀವು ಸ್ಕಿನ್ನಿಗೂ ಯೂಸ್ ಮಾಡ್ಕೋಬೋದು, ಅಥವಾ ಬಾಡಿ ಲೋಷನ್ ಥರನೂ ಯೂಸ್ ಮಾಡ್ಬೋದು. ಮತ್ತು ಹೇರ್ ಸ್ಕಾಲ್ಪಿಗೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದ್ರಿಂದ ಕಾಪಾಡುತ್ತೆ, ಮತ್ತು ನಿಮ್ಮ ಹೇರ್ ಫ್ರೀ ಮಾಡುತ್ತೆ. ಇದನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಈ ಅಲೋವೆರಾ ಜೆಲ್ನ ನೀವು ಬಾಡಿ ಲೋಷನ್ ಥರನೂ ಅಪ್ಲೈ ಮಾಡ್ಕೋಬೋದು. ಇದು ನಿಮ್ಮ ಸ್ಕಿನ್ನಲ್ಲಿರೋ ಡ್ರೈನೆಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಅಲೋವೆರಾ ಜೆಲ್ನ ನೀವು ನಿಮ್ಮ ಫೇಸ್ ಮೇಲೆ ಮಾಯ್ಶ್ಚರೈಸರ್ ಥರನೂ ಹಚ್ಕೋಬೋದು. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದು ನಿಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಕೊಡೋದ್ರ ಜೊತೆಗೆ ಗ್ಲೋ ಆಗಿಡೋಕ್ಕೂ ಹೆಲ್ಪ್ ಮಾಡುತ್ತೆ. ಒಂದು ಬೌಲಿಗೆ ಕಡಲೆ ಹಿಟ್ಟು, ಅರಿಶಿನ ಮತ್ತು ಈ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ನೀವು ನಿಮ್ಮ ಫೇಸಿಗೆ ಫೇಸ್ ಪ್ಯಾಕ್ ಥರನೂ ಅಪ್ಲೈ ಮಾಡ್ಕೋಬೋದು. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ನಿಂಗ್ ಬರುತ್ತೆ, ಮತ್ತು ಓಪನ್ ಪೋರ್ಸ್ ಇರೋರಿಗೆ ಪೋರ್ಸ್ನ ಕ್ಲೋಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಅಲೋವೆರಾ ಜೆಲ್ನ ನೀವು ಉಪಯೋಗಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.